ನಿನ್ ಬಾವ ಚೆನ್ನೈಲಿ ಇಲ್ವಂತೆ, ಮಹಾದೇವ್ಪುರದಲ್ಲಿದ್ದಾನಂತೆ. ಹೌದಾ? ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ತಾನೆ ಬಿಡಮ್ಮ. ಕೆಲ್ಸದ ಮೇಲೆ ಹೋಗಿಲ್ವೇ? ಆ ಸರ್ಸು ಅನ್ನೋ ಹುಡುಗಿ ಜೊತೆಗೆ ಸರ್ಸ ಆಡ್ಕೊಂಡು ಡುಯೆಟ್ ಹಾಡ್ತಿದ್ದಾನಂತೆ ಅಲ್ಲಿ. ಫಾರಂ ಕೋಳಿ ಆಗಿರೋ ನಿನ್ನನ್ ಬಿಟ್ಟು ಆ ನಾಟಿ ಕೋಳಿ ಹಿಂದೆ ಹೋದ್ರೆ ಅವನ್ ಬದುಕು ಬೆಲ್ಲ, ನಿನ್ ಬದುಕು ಬೇವಿನ ತರ ಆಗೋಗುತ್ತೆ. ಮತ್ತೀಗೇನ್ ಮಾಡೋದಮ್ಮ? ಇಂಥ ವಿಷಯಕ್ಕೆಲ್ಲ ಯೋಚನೆ ಮಾಡ್ತಾ ಕೂತಿದ್ರೆ ಇದ್ದಿದ್ದು ಹೋಯ್ತು, ಬರೋದು ಹೋಯ್ತು ಅನ್ನೋ ಪರಿಸ್ಥಿತಿ ಬರುತ್ತೆ ನಮ್ಗೆ. ನೀನ್ ಅರ್ಜೆಂಟಾಗಿ ನಿನ್ ಬಾವನ್ ಹತ್ರ ಹೋಗ್ಬೇಕು. ನಾನ್ ಯಾಕಮ್ಮ ಹೋಗ್ಬೇಕು? ಮೇಡಮ್ಗೆ ಹೇಳಿದ್ರೆ ಬಾವನ್ಗೆ ಅವರೇ ಫೋನ್ ಮಾಡಿ ಅರ್ಜೆಂಟಾಗಿ ಬಂದ್ಬಿಡು ಅಂತ ಅವರೇ ಹೇಳ್ತಾರಲ್ವಾ? ನಿನ್ ಬುದ್ಧಿ ಲದ್ದಿ ತಿನ್ನೋ ತರಾನೇ ಇದೆ. ಆ ಊರಂದ್ರೆ, ಆ ಊರಿನ ಜನ ಅಂದ್ರೆ ವಾಗ್ದೇವಿ ಅಸಹ್ಯ ಪಡ್ಕೋತಾಳೆ. ಓದಿಲ್ದೆ ಇರೋರ್ನ ಕಾಲ ಕಸಕ್ಕಿಂತ ಕಡಿಯಾಗಿ ನೋಡ್ತಾಳೆ. ಸಹಿ ಹಾಕೋಕ್ಕೂ ಬರ್ದಿರೋ ಆ ಸರ್ಸು ಜೊತೆ ಇದಾನೆ ಅಂತ ಗೊತ್ತಾದ್ರೆ ಆ ರಾಹುಲ್ನ ಈ ಮನೆ ಹೊಸ್ಲು ತುಳಿಯೋಕ್ಕೂ ಬಿಡಲ್ಲ. ಆಸ್ತಿಲಿ ಒಂದ್ ಬಿಡಿಕಾಸು ಕೊಡಲ್ಲ. ಆಗ ನೀನ್ ಅವನ್ನ ಮದುವೆ ಮಾಡ್ಕೊಂಡ್ರೆ ಏನ್ ಉಪಯೋಗನೇ? ನಿಜಾನೇ ಅಮ್ಮ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ್ಯಾ? ಹೋಗ್ಲೇಬೇಕು. ರಾಹುಲ್ ಮಹದೇವ್ಪುರದಲ್ಲಿರೋದು ವಾಗ್ದೇವಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನೀನ್ ಆ ವಿಷಯನ ಅಮ್ಮನ್ಗೆ ಹೇಳ್ದೇ ಇರ್ಲಿ ಅಂತ ನೀನ್ ಏನ್ ಹೇಳ್ತೀಯೋ ಅದನ್ನ ಕೇಳ್ತಾನೆ. ರಾಹುಲ್ ಮಹದೇವ್ಪುರದಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈಯಲ್ಲಿಲ್ಲ. ರಾಹುಲ್ ಗುಟ್ಟು ನಮಗ್ ಗೊತ್ತಾಗಿರೋದ್ರಿಂದ ಅವನ್ ಜುಟ್ಟು ಈಗ ನಮ್ ಕೈಲಿದ್ದ ಹಾಗೆ. ಇದನ್ನ ಮುಂದಿಡ್ಕೊಂಡು ನಿನ್ ಭಾವನ್ನ ನಿನ್ ಕಡೆ ಮಾಡ್ಕೊ. ಮ್ಯಾಟರ್ ಹೇಳಿದ್ಯಲ್ಲಮ್ಮ, ನನ್ನ ಟ್ಯಾಲೆಂಟ್ ತೋರ್ಸೋದಕ್ಕೆ ಇದು ಒಂದೇ ಒಂದು ಪಾಯಿಂಟ್ ಸಾಕು, ಚಿಂದಿ ಉಡಾಯಿಸ್ತೀನಿ. ಅಮ್ಮ, ಅಂದ್ರೆ ಅವತ್ತು ಮಹದೇವಪುರದಲ್ಲಿ ನೋಡಿದ್ದು ನಾನು ರಾಹುಲ್ ಅವ್ರನ್ನೇನೆ. ಎಲ್ಲರೂ ಸೇರಿ ನನಗೆ ಚಿದಂಬರ ರಹಸ್ಯ ಸಿನಿಮಾ ತೋರಿಸಿದ್ದಾರೆ ಅಂತ ನನಗೆ ಈಗ ಅರ್ಥ ಆಯ್ತು. ಈ ವಿಷಯನ ಅರ್ಜೆಂಟಾಗಿ ಮೇಡಮ್ ಅವ್ರಿಗೆ ಹೇಳಬೇಕು. ಏನ್ ಶಿವಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನವ. ಮಕ್ಳೆಲ್ಲ ಶಾಲೆಗೆ ಹೋಗ್ತಿದಾರಾ? ನೀನು ಓದ್ಲಿಲ್ಲ, ಆದ್ರೆ ಊರಿನ ಮಕ್ಳು ಓದ್ಲಿಲ್ಲ ಅಂದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತೀಯನೋ. ಕಳಿಸ್ತಾ ಇದ್ದೀನಿ. ಹೌದಾ? ಯಾವ್ದೋ ಕೆಲ್ಸದ ಮೇಲೆ ಹೊರಟಿರೋ ಹಾಗಿದೆ, ಹೊರಡೋಣ. ಸರಿನಮ್ಮ. ಏನ್ ಸುಬ್ಬಿ, ಎಲ್ಲೋ ಹೊರಟಿರೋ ಹಾಗಿದೆ? ಅಂಗಡಿಗೆ ಹೊರಟಿದ್ದೆ. ಸರಿ, ಹೋಗ್ಬಾ. ಇಲ್ಲಿ ನೋಡ್ ಸರ್ಸು, ಒಂದು ವಿಷಯ. ಏನು? ನಿನ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳು. ಈಗೀಗ ಯಜಮಾನ್ರ ಮೊಮ್ಮಗ ರಾಹುಲ್ ಜೊತೆ ಸುತ್ತಾಡೋದ್ ನೋಡ್ತಿದ್ದೀನಿ. ಇಬ್ರು ದೋಣಿಲ್ ಹೋಗೋದು, ಬೈಕ್ ಮೇಲೆ ತಿರುಗಾಡೋದು ಎಲ್ಲ ನೋಡ್ತಾನೆ ಇದ್ದೀನಿ. ಅಷ್ಟ್ ಆರಾಮಾಗಿ ಸಲ್ಗೆಯಿಂದ ಸುತ್ತಾಡ್ತಿದ್ದೀರಾ ಅಂದ್ರೆ ಪ್ರೀತಿಸ್ತಿದ್ದೀರಾ? ನೀನೇನ್ ಹೇಳ್ಬೇಡ, ನಿನ್ ಕಣ್ಣಲ್ಲಿ ಹೊಳಪು, ಮುಖದಲ್ಲಿ ನಾಚಿಕೆ ನೋಡ್ತಿದ್ರೆ ನಂಗೆ ಅರ್ಥ ಆಗ್ತಿದೆ ಬಿಡು. ರಾಹುಲ್ ಅವ್ರು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರಾ? ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರಾ? ನೀನ್ ಪ್ರೀತಿಸ್ತಿರೋ ವಿಷಯನಾದ್ರೂ ಹೇಳಿದ್ಯಾ? ಹುಡುಗಾಗಿ ಅವನೇ ಹೇಳಲಿಲ್ಲ ಅಂದ್ರೆ ಹೆಣ್ಣು ಹುಡುಗಿಯಾಗಿ ನೀನ್ ಹೆಂಗ್ ಹೇಳ್ತ್ಯಾ? ನೀನಂದ್ರೆ ಅವನಿಗೆ ಇಷ್ಟ ಇರೋದ್ರಿಂದನೇ ನಿನ್ ಜೊತೆ ಅಷ್ಟು ಸಲಿಗೆಯಿಂದ ಇರ್ತಾನೆ. ಇಂಥ ವಿಷಯಗಳನ್ನೆಲ್ಲ ಹಾಗೆ ನಾಚಿಕೆ ಪಟ್ಟು ಮನ್ಸಲ್ಲೇ ಇಟ್ಕೋಬಾರ್ದು ಕಣೆ. ನೀನಂದ್ರೆ ಇಷ್ಟ ಅಂತ ಆ ಹುಡ್ಗನ ಹತ್ರ ಹೋಗಿ ಹೇಳ್ಬಿಡು. ನನ್ನ ಮದ್ವೆ ಮಾಡ್ಕೋತೀರಾ ಅಂತ ಕೇಳು. ಯಾಕೆ ಏನು ಮಾತಾಡ್ತಿಲ್ಲ? ಅಂದ್ರೆ ಅದು ಪ್ರೀತಿಸುವಾಗಿಲ್ದಿರೋ ನಾಚಿಕೆ ಮದ್ವೆ ಮಾಡ್ಕೋತೀಯ ಅಂತ ಕೇಳೋಕ್ ಯಾಕೆ? ಓದು, ಆಸ್ತಿ, ಅಂತಸ್ತು ಎಲ್ಲ ಇರೋ ಹೆಣ್ಮಕ್ಳೇ ಇಂಥ ವಿಷಯ ಮಾತಾಡೋಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಏನೂ ಇಲ್ದಿರೋ ನಾನು ಏನು ಮಾತಾಡೋದು, ಹೇಗೆ ಕೇಳೋದು? ಆಸೆ ಪಡೋದು ತಪ್ಪೇನಲ್ಲ, ಆದರೆ ಆ ಆಸೆನ ನೆರವೇರಿಸ್ಕೊಳ್ಳೋಕ್ಕೆ ನನಗಿರೋ ಅರ್ಹತೆ, ಯೋಗ್ಯತೆ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ರಾಹುಲ್ ಅವ್ರಿಗಿರೋ ಅರ್ಹತೆಗೆ ಹೋಲಿಸ್ಕೊಂಡ್ರೆ ನಾನು ಅವ್ರ ಮುಂದೆ ಏನೂ ಅಲ್ಲ.
ಪ್ರೀತಿ ಅನ್ನೋದು ಮನ್ಸಲ್ಲಿ ಹುಟ್ಟೋದು ಬಿಟ್ರೆ ಅಂತಸ್ತನ್ನೋ ದುಡ್ಡನ್ನೋ ನೋಡಿ ಹುಟ್ಟಲ್ವೇ? ನನ್ ಮಾತ್ ಕೇಳು, ಏನು ಯೋಚನೆ ಮಾಡ್ದೆ ನಿನ್ ಪ್ರೀತಿ ವಿಷಯನ ಹೇಳ್ಬಿಡು. ಅವರಿಗೆ ನನ್ ಮೇಲೆ ಯಾವ ಅಭಿಪ್ರಾಯ ಇದೆಯೋ ತಿಳ್ಕೊಳ್ದೆ. ಏನೇ ತಿಳ್ಕೊಳ್ಳೋದು? ನೀನಂದ್ರೆ ಇಷ್ಟನೇ ಇಲ್ದೆ ನಿನ್ ತಂಗಿಗೆ ಬಾವ ಅಂತ ಕರೆಯೋಕ್ ಹೇಳ್ತಾರಾ? ನಿನ್ ಕಂಡ್ರೆ ಇಷ್ಟ ಇರೋದಕ್ಕೇನೆ ನಿಮ್ ಅತ್ತೆನ ಕೂಡ ಎದುರಾಕೊಂಡ್ರು. ಇನ್ನೂ ಅರ್ಥ ಆಗಿಲ್ವಾ ನಿಂಗೆ? ನಿನಗೇನು ಇಲ್ಲ ಅಂತ ನಿನ್ನಲ್ಲಿ ನೀನೇ ಯಾಕೆ ಕಡಿಮೆ ಅಂತ ನೋಡ್ತೀಯ? ಕಮಲದ ಹೂವು ಕೆಸರಲ್ಲಿ ಹುಟ್ಟಿದ್ರು ದೇವ್ರ ಪೂಜೆಗೆ ಹೋಗುತ್ತೆ. ನಿನ್ ಒಳ್ಳೆ ಮನ್ಸಿನ ಮುಂದೆ ಎಷ್ಟು ಆಸ್ತಿ ಇದ್ರೂ ಕಡಿಮೆನೆ ಸರ್ಸು. ನಿನ್ನಂತ ಹುಡುಗಿ ಸಿಗೋಕೆ ಆ ರಾಹುಲ್ ಅದೃಷ್ಟ ಮಾಡಿದ್ದ. ಬರ್ತೀನಿ. ಸ್ವಾಮಿ, ರಾಹುಲ್ ಸರ್ ಮಾದೇವಪುರದಲ್ಲಿ ಇರೋದು ಗೊತ್ತಾದ್ರೆ ಮೇಡಮ್ ಅವರು ಶಾಕ್ ಆಗ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿಲ್ದಿರೋ ನಿಜ ಹೇಳೋದಕ್ಕೆ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಇಂಥ ಇಂಪಾರ್ಟೆಂಟ್ ವಿಷಯನ ಹೇಳೋದಕ್ಕೆ ಮೇಡಮ್ ಅವರು ಇಮ್ಮಿಡಿಯೇಟ್ ಆಗಿ ನಂಗೆ ಪ್ರಮೋಷನ್ ಕೊಡ್ತಾರೆ. ಸ್ವಾಮಿ, ಪ್ರಮೋಷನ್ ಬರ್ತಿದ್ದ ಹಾಗೆ ಫಸ್ಟ್ ವಿಷಯ ನಿಮಗೆ ಹೇಳ್ತೀನಿ, ಸ್ವೀಟು ಕೂಡ ನಿಮಗೆ ಕೊಡ್ತೀನಿ. ಹಲೋ. ಏನಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀರಾ? ನನಗೆ ಗೊತ್ತಾಗಿರೋ ಒಂದು ಸೀಕ್ರೆಟ್ನ ಮೇಡಮ್ ಹೇಳಿ ಪ್ರಮೋಷನ್ ತಗೊಳಕ್ಕೆ. ಓ, ಅಷ್ಟು ದೊಡ್ಡ ವಿಷಯನಾ? ಅದೇನು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ನಾನು ಥ್ರಿಲ್ ಆಗೋ ಗಿಫ್ಟನ್ನ ನೀವೇ ಕೊಡ್ತೀರಾ. ಗಿಫ್ಟ್ ಏನು ದೊಡ್ಡ ವಿಷಯನಾ? ಏನು ಕೇಳಿದ್ರು ಕೊಡ್ತೀನಿ. ಅಷ್ಟಕ್ಕೂ ಏನಾ ವಿಷಯ? ಯಾರಿಗೂ ಹೇಳಬೇಡಿ. ಓ, ಯಾರಿಗೂ ಹೇಳಲ್ಲ, ಹೇಳಿ. ನೋಡಿದ್ರಾ, ನೀವು ಶಾಕ್ ಆಗ್ಬಿಟ್ರಿ. ಎಂಥ ಇಂಪಾರ್ಟೆಂಟ್ ಮ್ಯಾಟ್ರು ಅಂತ ನಿಮಗೂ ಅರ್ಥ ಆಯ್ತಲ್ಲ. ನಿಮ್ಮಿಂದ ಗಿಫ್ಟು, ಮೇಡಮಿಂದ ಪ್ರಮೋಷನು, ಡಬಲ್ ಧಮಾಕ. ಐ ಆಮ್ ಸೋ ಲಕ್ಕಿ ಸರ್. ಒಂದು ನಿಮಿಷ ಸರ್, ನೀವು ನನ್ನನ್ನೇನು ಕೇಳಲೇಬೇಡಿ. ನೀವೇನು ಕೊಟ್ಟರು ನಂಗೆ ಸಂತೋಷನೇ. ಏಕದಂತ, ನೀವು ಹೇಳಿದ್ದು ತುಂಬ ವ್ಯಾಲ್ಯೂಬಲ್ ಮ್ಯಾಟ್ರೇ. ಆದ್ರೆ ನನಗಿಂತ ಮೊದಲು ನೀವೇ ಈಗ ಹೋಗಿ ಮೇಡಮ್ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೋತಾ ಇದ್ದೀರಾ ಅಲ್ವಾ? ಅದಲ್ಲ ರೀ, ರಾಹುಲ್ ಮಾದೇವಪುರದಲ್ಲಿರೋ ವಿಷಯನ ಮೇಡಮ್ಗೆ ಹೇಳಿದ್ರೆ ನಿಮ್ಗೆ ಪ್ರಮೋಷನ್ ಅಲ್ಲ ಡಿಮೋಷನ್ ಕೊಡ್ತಾರ ಅಷ್ಟೇ. ಅದ್ಯಾಕೋ? ನನ್ನ ರಾಹುಲ್ನ ಆ ಊರಲ್ಲಿ ನೋಡಿರೋ ಹಾಗೆ ಭ್ರಮೆ ಆಯ್ತು ಅಂತಂದಿದ್ರಿ. ನಿಜವಾಗ್ಲೂ ನಾವಲ್ಲಿಲ್ಲ ಅಂತ ಆಗ್ಲೇ ಮೇಡಮ್ ಹೇಳಿದ್ರಿ, ಹೌದಾ? ಹೌದು. ಅಂದ್ರೆ ನಾನಲ್ಲಿರೋ ಹಾಗೆ ಅನ್ಸಿದ್ರು ಇಲ್ಲೇ ಇದ್ದೆ ಅಂತ ನಿಮ್ ಕಣ್ಣಲ್ಲಿ ನೀವೇ ನೋಡಿದ್ರಿ. ನೀವು ನನ್ನಿಲ್ಲಿ ನೋಡಿದ್ರಿ ಅಂದ್ರೆ ನಾನಲ್ಲಿ ಇರ್ಲಿಲ್ಲ ಅಂತ ಅರ್ಥ, ಹೌದಾ? ಹೌದು. ನಾನಲ್ಲಿ ಇರ್ಲಿಲ್ಲ ಅಂತ ಆಗ ಹೇಳಿ ಈಗ ರಾಹುಲ್ ಅಲ್ಲಿದ್ದೇನೆ ಅಂತಂದ್ರೆ ಆಗ ನೀವು ಹೇಳಿದ್ದು ಸುಳ್ಳು ಅಂತ ಮೇಡಮ್ ಗೊತ್ತಾಗ್ಬಿಡುತ್ತಲ್ವಾ? ಆಗ ನೀವು ಹೇಳಿದ್ದು ಸುಳ್ಳಾಗಿರೋದಕ್ಕೆ ಈಗ ನೀವು ಹೇಳಿದ್ದು ಸುಳ್ಳು ಅಂತ ಮೇಡಮ್ಗೆ ಅನುಮಾನ ಬಂತು ಅಂತ ಅನ್ಕೊಳ್ಳಿ. ಬಂದ್ರೆ ಅನುಮಾನ ಆವೇಶ ಆಗಿ, ಆವೇಶ ಕೋಪ ಆಗಿ, ಕೋಪ ಹುಚ್ಚಾಗಿ ಬದಲಾಗಿ, ಒಳಗಡೆ ಗನ್ ತಂದು ಗನ್ನಲ್ಲಿ ಬುಲೆಟ್ ಹಾಕಿ ನಿಮ್ಮ ಎದೆಗೆ ಗುರಿಟ್ಟು ಟ್ರಿಗರ್ ಒತ್ತಿ. ನಿಮಗ್ ತಿಳಿದಿರೋ ಸೀಕ್ರೆಟ್ನ ಹೇಳಿ ನೀವ್ ಯಾಕೆ ಹೆಣ ಹಾಕ್ತೀರಾ? ಟೈಮ್ ನೋಡಿ ನಾನೇ ಮೇಡಮ್ಗೆ ಹೇಳ್ತೀನಿ, ಸರಿನಾ? ಹಾ.
ಸ್ಪಾಟಿಗೆ ಬಂದಾಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಏರಿ ದಾಟಿ ಆ ವಿಲೇಜ್ಗೆ ಎಂಟ್ರಿ ಆಗ್ತೀನಿ. ನಾನು ಕಳ್ಸಿರೋ ಮ್ಯಾಟ್ರು ಏನು ಅಂತ ಹೇಳಿದ್ರೆ ಸೀನಲ್ಲಿ ಎಂಟ್ರಿ ಆಗಿ ಹಾಗೆ ಆಕ್ಷನ್ಗೆ ಇಳಿದು ಬಿಡ್ತೀನಿ. ನಾನೇನ್ ಮಾಡ್ಬೇಕು? ನನ್ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಆ ಊರಲ್ಲಿದ್ದಾನೆ. ಅವನಲ್ಲಿ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನಂತೆ. ಅವಳು ನನ್ನ ಮಗಳ ಮದ್ವೆಗೆ ಅಡ್ಡ ಬರಬಾರ್ದು. ಅಡ್ಡ ಬರ್ತಿದ್ದಾಳೆ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಎತ್ಬಿಡು. ಮ್ಯಾಟ್ರೆಲ್ಲ ಓಕೆ. ಸರಿ, ಆ ಹುಡುಗನ ಹೆಸರೇನು? ರಾಹುಲ್. ಅವನ ಫೋಟೋನ ನನ್ನ ನಂಬರ್ಗೆ ಸೆಂಡ್ ಮಾಡಿ. ಈಗ್ಲೇ ಕಳಿಸ್ತೀನಿ. ಓಕೆ. ಆ ಹುಡುಗಿ ಫೋಟೋ ಕೂಡ ಕಳಿಸಿ. ಅವಳ ಫೋಟೋ ನನ್ನ ಹತ್ರ ಇಲ್ಲ. ಅವಳು ಯಾರು ಅಂತ ನೀನೇ ತಿಳ್ಕೋಬೇಕು. ಅದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ. ಆ ರಾಹುಲ್ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವಳೇ ಆ ಹುಡುಗಿ. ಅಷ್ಟೇ ತಾನೇ? ಓಕೆ. 1 ನಿಮಿಷ. ಹೇಳಿ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಾನ್ ನೋಡ್ಕೋತೀನಿ. ಏಯ್, ಏನದು? ಕ್ಯಾಂಡಿ ಐಸು. ಅದು ಕೂಡ ಗೊತ್ತಿಲ್ವಾ ನಿಮ್ಗೆ? ಏನ್ ಹಾಗೆ ನೋಡ್ತಿದ್ದೀರಾ? ಬೇಕಾದ್ರೆ ನೀವು ತಿನ್ನಿ. ಚಚೆ, ನಂಗ್ ಬೇಡ. ಓ, ನನ್ನ ಎಂಜ್ಲು ಅಂತನಾ? ಅದಕ್ಕೆ ಚೀಚಿ ಅನ್ನೋದು ಯಾಕೆ? ನೀನ್ ಎಂಜ್ಲು ತಿನ್ನಲ್ಲ ಅಂದ್ರೆ ಸಾಕಾಗಲ್ವಾ? ನೀವ್ ಹೀಗ್ ನನ್ನ ನೋಡ್ತಾ ನಿಂತಿದ್ರೆ ಅಲ್ಲಿ ದೋಣಿ ಹೊರಟೋಗುತ್ತೆ. ಬನ್ನಿ. ಇವನು ಫೇಸ್ಗೆ ಸಿಟಿಲಿರೋ ಹುಡುಗಿರೇ ಬಿದ್ದು ಹೋಗ್ತಾರೆ. ಅಂಥದ್ರಲ್ಲೇ ಈ ಹಳ್ಳಿ ಅವಳು ಬೀಳೋದೇನ್ ದೊಡ್ಡದ? ಅಬ್ಬಾ, ಕೈಯೆಲ್ಲ ನೋಯ್ತಿದೆ. ಸ್ವಲ್ಪ ಹಿಡ್ಕೋಬಾರ್ದಾ? ಏನು? ನಾನದನ್ನ ಹಿಡ್ಕೋಬೇಕಾ? ನನ್ನ ಕೈಯಲ್ಲಿ ಅದೆಲ್ಲ ಆಗಲ್ಲ. ಅಯ್ಯೋ, ನೀವ್ ಕುಡಿಯೋದು ಹಾಲು, ಹಣ್ಣಿನ ರಸ, ತಿನ್ನೋದು ಮಟನ್ನು, ಚಿಕನ್ನು, ಮೊಟ್ಟೆ. ತೂಕ ನೋಡಿದ್ರೆ 100 kg ಇರ್ಬೇಕು. ಚಿಕ್ಕ ಚೀಲ ಹಿಡ್ಕೊಳಕ್ ಮಾತ್ರ ಶಕ್ತಿ ಇಲ್ಲ ಅಲ್ವಾ ನಿಮ್ಗೆ? ನೀವೆಂತ ಗಂಡ್ಸಪ್ಪ ದೇವ್ರೆ. ಓಯ್, ಹುಚ್ಚಾಗೆಲ್ಲ ಮಾತಾಡ್ಬೇಡ. ಏನಂದ್ರಿ? ಹುಚ್ಚ? ನನಗ್ ಹುಚ್ಚ? ನಮ್ ಊರಲ್ಲಿರೋರೆಲ್ಲ ನಾನ್ ತುಂಬಾ ಬುದ್ಧಿವಂತೆ ಅಂತಾರೆ ಗೊತ್ತಾ? ಗೊತ್ತು ಬಿಡು. ಇಲ್ಲಿ ನೀನ್ ಬಿಲ್ಡಪ್ ಕೊಡ್ತಾ ನಿಂತಿದ್ರೆ ಅಲ್ಲಿ ಬೋಟ್ ಹೊರಟೋಗುತ್ತೆ. ಬಾ ಹೋಗೋಣ. ದೋಣಿ ಹೊರಟೋಗುತ್ತೆ ಅಂತ ಹೇಳಿದ್ದಕ್ಕೆ ಬದುಕೊಂಡ್ರಿ. ನಡೀರಿ. ಈ ಹುಚ್ಚಿ ಜೊತೆ ಬಂದು ದೊಡ್ಡ ತಪ್ಪು ಮಾಡಿದೆ. ನಾನು ಬ್ಯಾಗ್ ಹಿಡ್ಕೋಬೇಕಂತೆ. ಛೆ. ಓಯ್, ಏನು ನಿಮ್ಮಿಷ್ಟಕ್ಕೆ ನೀವೇ ಗೊಣಗ್ತಿದ್ದೀರಾ? ನಾನೇನೋ ಗೊಣಕೋತಾ ಇದ್ದೀನಿ. ನಿನಗ್ಯಾಕೆ? ಹೌದಾ? ಗೊಣ್ಗಿ ಮಧ್ಯದಲ್ಲಿ ನಾನ್ ಯಾಕೆ? ಏಯ್, ಏನದು? ಈಗೇನೋ ಹೇಳಿದ್ಯಲ್ಲ, ಏನಂದೆ? ನಾನೇನಾದ್ರೂ ಅನ್ಕೋತೀನಿ, ನಿಮ್ಗೆ ಯಾಕೆ? ಸುಮ್ನೆ ಬನ್ನಿ. ಓಯ್, ಏನು ನೀವೇನೋ ಮಾಡಿದ್ರಿ ತಾನೆ? ನಾನೇನ್ ಮಾಡ್ಲಿಲ್ವಲ್ಲ. ಮಾಡಿದ್ರಿ. ನೀವ್ ನಂಗೆ ಹೊಡಿಯಕ್ ಬಂದ್ರಿ ತಾನೆ? ಅಮ್ಮ ತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ. ನಿನ್ಗೇನು ಹೇಳಲಿಲ್ಲ. ನಡಿ. ಸರ್ಸು ಅಂದ್ರೆ ಅಷ್ಟಾದ್ರೂ ಭಯ ಇರ್ಬೇಕು. ನಡೀರಿ. ನಡಿ.
ಯಾವುದೋ ಮೆಂಟ್ಲು ಸವಸ ಆಯ್ತಲ್ಲ. ಛೆ. ನೀನಂದ್ರೆ ಇಷ್ಟ ಅಂತ ಆ ಹುಡ್ಗನ ಹತ್ರ ಹೋಗಿ ಹೇಳ್ಬಿಡು. ನನ್ನ ಮದ್ವೆ ಮಾಡ್ಕೋತೀರಾ ಅಂತ ಕೇಳು. ರಾಹುಲ್ ಅವರೇ, ಏನೋ ಅದು 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 ನಿಮ್ಮ ಅಭಿಪ್ರಾಯ ಏನು ನನ್ನ ಬಗ್ಗೆ? ನಿನಗೊಂದು ಅಕ್ಷರ ಬರದೇ ಇದ್ರು ತುಂಬಾ ಬುದ್ಧಿವಂತೆ. ಆಮೇಲೆ ಬುದ್ಧಿವಂತೆ ಅಂತ ಹೇಳಿದ್ನಲ್ಲ. ಅಷ್ಟೇನಾ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೇಳಿ. ಬುದ್ಧಿ ಇರೋ ಮಂಗಮ್ಮ ನೀನು. ನಾನು ಮಂಗಮ್ಮನಾ? ಹೌದು, ನೀನ್ ಮಂಗಮ್ಮನೆ. ನನ್ ಹಾಗೆಲ್ಲ ಕರಿಬೇಡಿ. ಮೊನ್ನೆ ಎಲ್ಲ ಮೇಡಮ್, ಸರಸ್ವತಿ ಮೇಡಮ್ ಅಂದಿದ್ರಲ್ಲ, ಹಾಗೆ ಕರಿಬೇಕು. ಹಲೋ, ನಿನ್ನ ಹತ್ರ ಕೆಲಸ ಆಗ್ಬೇಕಾಗಿತ್ತು, ಅದಕ್ಕೆ ಹಾಗೆ ಕರೆದಿದ್ದು. ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ವಲ್ಲ. ನದಿ ದಾಟಿದ ಮೇಲೆ ದೋಣಿ ಬೇಕಾಗಲ್ಲ ಅನ್ನೋದು ಇದಕ್ಕೆ. ನೀನ್ ಏನಾದ್ರೂ ಅನ್ಕೋ, ನಿನಗೆ ಕರೆಕ್ಟ್ ಆಗಿರೋ ಹೆಸರು ಮಂಗಮ್ಮನೆ. ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ದೆ ಸತಾಯಿಸ್ತಿದ್ದಾರೆ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನನಗೂ ಹೇಳಕ್ಕಾಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ಮಂಗಮ್ಮನೆ. ವಾವ್, ವಾಟ್ ಅ ಬ್ಯೂಟಿಫುಲ್ ವಿಲೇಜ್. ನೇಚರ್ ಬ್ಯೂಟಿ ಅಂದ್ರೆ ಇದೇನೆ. ಈ ಹುಡುಗಿ ಯಾರು? ಪಟ್ನದ ಹುಡುಗಿ ತರ ಇದ್ದಾಳೆ. ನಮ್ಗೆ ಯಾಕೆ? ಸರ್ಸು, ಸಂತೆಗೆ ಹೋಗಿ ಬರ್ತಾ ಇದ್ಯಾ? ಹೌದು ಲಕ್ಷ್ಮತೆ, ನಿಮಗ್ ಜ್ವರ ಹೋಯ್ತಾ? ನೀನ್ ಕೊಟ್ಟಿದ್ ಮಾತ್ರೆ ನುಂಗದ್ಮೇಲೆ ಜ್ವರ ಫುಲ್ ಇಳ್ದೋಯ್ತು. ಏನು, ನಿಮ್ಮೂರಿಗೆ ನೀನ್ ಡಾಕ್ಟರ್ ಕೊಡೋಣ? ನಾನಂದ್ರೆ ಏನು ಅಂತ ಇನ್ನೂ ಹೋಗ್ತಾ ಹೋಗ್ತಾ ಸರಿಯಾಗಿ ಗೊತ್ತಾಗುತ್ತೆ. ಅಬ್ಬಬ್ಬಾ, ಬೋಟ್ ಇನ್ನೂ ಯಾಕೆ ಬಂದಿಲ್ಲ? ಹಾ, ದೊರೆ ಬಂದಿದ್ದಾನೆ ಅಂತ ನಿಮ್ಗೋಸ್ಕರ ಬಂದ್ಬಿಡುತ್ತಾ? ಬರೋ ತನಕ ಕಾಯ್ಲೇಬೇಕು. ನಾನು ದೊರೆ ಅಂತ ಏನಾದರೂ ಹೇಳಿದ್ನ? ನನ್ನ ಪಾಲಿಗೆ, ನನ್ನ ಮನಸ್ಸಿಗೆ ನೀವು ದೊರೆನೇ. ಏನ್ ಹಾಗೆ ನೋಡ್ತಾ ಇದೀಯಾ? ನಂದೇನು ಕೆಟ್ಟ ಕಣ್ಣಲ್ಲ ಬಿಡಿ. ಸರಿ, ಇನ್ ನೋಡಲ್ಲ. ಏನಣ್ಣ? ರಾಹುಲ್, ನಿನ್ನ ಊರಲ್ಲಿರೋದು ಕಾತ್ಯಾನಿ ಆಂಟಿಗೆ ಗೊತ್ತಾಗ್ಬಿಟ್ಟಿದೆ. ಹೌದಾ? ನಾನು ಈ ಊರಲ್ಲಿರೋದು ಆಂಟಿಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಈಗ ಆಂಟಿ ಮೇಡಮ್ಗೆ ಏನಾದರೂ ಹೇಳೋ ಪಾಸಿಬಿಲಿಟೀಸ್ ಇದೆಯಾ? ಮೇಡಮ್ಗೆ ಹೇಳಲ್ಲ ಬಿಡು. ಮ್ಯಾಗಿನ ನಿನ್ನ ಹತ್ರ ಕಳಿಸಿದ್ದಾರೆ. ಈಗಾಗಲೇ
ಅವಳು ಅಲ್ಲಿಗೆ ಬಂದಿರಲೂಬಹುದು. ಮ್ಯಾಕಿನ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡು ರಾಹುಲ್. ಸರಿ ಬಿಡೋಣ, ನಾನು ನೋಡ್ಕೋತೀನಿ ಬಿಡು. ಟೇಕ್ ಕೇರ್. ಓಕೆ. ಇವಳು ಯಾವಾಗ ಬಂದ್ಲು? ಅಯ್ಯೋ, ಈ ಸರಸು ಜೊತೆ ಏನಾದರೂ ನನ್ನ ನೋಡಿದ್ರೆ ನನ್ನ ವಿಡಿಯೋನ ತೆಗೆದು ಫೇಸ್ಬುಕ್ಗೆ ಹಾಕ್ಬಿಡ್ತಾಳಷ್ಟೆ. ಈಗೇನು ಮಾಡೋದು? ಏನ್ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಮಾತಾಡ್ಬೇಡ. ಯಾಕೆ ಹೀಗೆ ಬಚ್ಚಿಟ್ಕೋತಿದ್ದೀರಾ? ಮಾತಾಡ್ಬೇಡ ಅಂತ ಹೇಳ್ತಿಲ್ವಾ? ಆದಷ್ಟು ನನ್ನಿಂದ ದೂರ ಇರು. ಏನಿದೆಲ್ಲ? ಹೋಗು ಅನ್ನಲ್ಲ, ಹೋಗು. ಬಚ್ಚಿಟ್ಕೋತಿದಾರಲ್ಲ, ಏನಾಯ್ತು ಇವ್ರಿಗೆ? ಅಣ್ಣವ್ರೆ, ನಿಮಗೆ ಸರಸ್ವತಿ ಯಾರಂತ ಗೊತ್ತಾ? ಈ ಹುಡುಗಿ ನನ್ನ ಬಗ್ಗೆ ಯಾಕೆ ಹೇಳ್ತಿದ್ದಾಳೆ? ಸರಸ್ವತಿ ಗೊತ್ತಾ ಅಂದ್ರೆ ಹಾಗ್ಯಾಕೆ ನೋಡ್ತಿದ್ದೀರಾ ಅಣ್ಣ? ಈ ಊರಲ್ಲಿ 16 ಜನ ಸರಸ್ವತಿಯರಿದ್ದಾರೆ. ಅದ್ರಲ್ಲಿ ಯಾವ ಸರಸ್ವತಿ ಬೇಕು ನಿನ್ಗೆ? ಯಾಕಂದ್ರೆ 16 ಜನ ಸರಸ್ವತಿನ? ಯಾವ ಸರಸ್ವತಿ ಅಂತ ನನಗೆ ಗೊತ್ತಿಲ್ವಲ್ಲ. ಇಲ್ಲಿ ನೋಡಮ್ಮ ಹುಡುಗಿ, ಯಾವ ಸರಸ್ವತಿ ಬೇಕು ಅಂತ ಹೇಳಿದ್ರೆ ಮಾತಾಡ್ತಾನೆ ಇಲ್ವಲ್ಲ ನೀನು? ನನಗೂ ಸರಿಯಾಗಿ ಗೊತ್ತಿಲ್ಲ ಅಣ್ಣ. ಅದೇ ಮತ್ತೆ ತಿಳ್ಕೊಬೇಕು, ತಿಳ್ಕೊಂಡು ಕೇಳ್ಬೇಕು. ಯಾಕಂದ್ರೆ ಸರಿ ಸರಿ ಅಣ್ಣ, ಸರಿಯಾಗಿ ತಿಳ್ಕೊಂಡು ಕೇಳ್ತೀನಿ. ತಿಳ್ಕೊಂಡ್ ಬಾ. ಜೂನಿಯರ್ ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕ್ ಮಾಡ್ತಿದ್ದಾನಲ್ಲ. ಯಾರ ಹುಡುಗಿ? ನೀನ್ ಮಾತಾಡ್ಬೇಡ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ಲ ನಿನಗೆ. ಹೋಗು. ಭಾವ, ಏನ್ ಭಾವ ಬಚ್ಚಿಟ್ಕೊಂಡು ನೋಡ್ತಿದ್ಯಲ್ಲ? ಆಹಾ, ಅದೇ ನಿನ್ನ ನೋಡಿದ್ನಲ್ಲ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಅಲ್ಲಿ ಬಚ್ಚಿಟ್ಕೊಂಡಿದ್ದೆ. ಹೌದಾ? ಹಾ, ಅಷ್ಟೇ ಅಷ್ಟೇ. ನಿನ್ ಸರ್ಪ್ರೈಸ್ ಏನಾದ್ರೂ ಇರ್ಲಿ, ನಿನ್ನ ನೋಡಿದ್ದು ತುಂಬಾ ಹ್ಯಾಪಿ ಅನ್ನಿಸ್ತಿದೆ. ಇವರಿಬ್ರು ಭಾವನಾದ್ ನೀನಾ? ಅಮ್ಮೋ. ಸೇಮ್ ಹಿಯರ್.
ಚೆನ್ನೈಯಲ್ಲಿದ್ದೀನಿ ಅಂತ ಹೇಳಿ ನೀನೇನ್ ಇಲ್ಲಿದ್ಯಾ? ಆ, 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 ಅದೇ ಬಿಸ್ನೆಸ್ ಮೇಲೆ ಇಲ್ಲಿಗೆ ಬಂದಿರೋದು ನಾನು. ಬಿಸ್ನೆಸ್ಸಾ? ಹಾ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಿಡು. ಭಾವ ಅಂತಿದ್ದಾಳಲ್ಲ. ಹೌದು, ನೀನೇನಿಲ್ಲಿ? ನಿನ್ ಜೊತೆ ರಿಲ್ಯಾಕ್ಸ್ ಆಗಿ 4 ದಿವಸ ಕಳಿಯೋಣ ಅಂತ ಬಂದೆ. ಓ, ನಾನಿಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಕೆಲವೊಂದು ಹಾಗೆ ಗೊತ್ತಾಗ್ಬಿಡುತ್ತಷ್ಟೇ. ಏನಾದ್ರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೇಕು, ಇಲ್ಲಾಂದ್ರೆ ನನ್ ಮೇಲೆ ಡೌಟ್ ಬರುತ್ತಷ್ಟೇ. ಏನಿಲ್ಲ ಭಾವ, ನೀನು ಇಲ್ಲಿರೋ ಹಾಗೆ ನನಗೆ ಕನ್ಸು ಬಿದ್ದಿತ್ತು. ಬೆಳಗಿನ ಜಾವದಲ್ಲಿ ಬೀಳೋ ಕನ್ಸು ನಿಜ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದು ನಿಜಾನೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ಬಂದ್ಬಿಟ್ಟೆ. ನಿನ್ನ ನೋಡ್ದೆ, ನನಗ್ ಬಿದ್ದಿದ್ ಕನ್ಸು ನಿಜ ಆಗೋಯ್ತು ಅಷ್ಟೇ ಭಾವ. ಅಬ್ಬಬ್ಬ, ಇವಳು ಬುದ್ಧಿವಂತಿಕೆನ ನನ್ನ ಹತ್ರನೇ ತೋರಿಸ್ತಿದ್ದಾಳ. ಓ, ಓಕೆ ಓಕೆ. ಭಾವ ಬ್ಯಾಗ್. ಅಣ್ಣ ಅಣ್ಣ, ಅಲ್ಲಿ ಬ್ಯಾಗ್ ಇದೆ, ಅದನ್ನ ತಗೊಂಡ್ ಬರ್ತೀರಾ? ನೀವಿಬ್ರು ಭಾವನದ್ನಿರಲ್ವಾ? ಅರ್ಥ ಆಯ್ತು, ತಗೊಂಬರ್ತೀನಿ. ಕಮಾನ್ ಮ್ಯಾಗಿ. ಬಾ ಮ್ಯಾಗಿ, ಕೈ ಕೊಡು. ಏಯ್ ಮಂಗಮ್ಮ, ಏನ್ ಹಾಗೆ ಮುಖ ನೋಡ್ತಿದ್ಯಾ? ಆ ಸೂಟ್ ಕೇಸ್ ಕೊಡಿಲಿ. ಏನ್ ಭಾವ, ಆ ಹುಡುಗಿ ಹೆಸರು ಮಂಗಮ್ಮನ? ಅವಳ ಹೆಸರು ಸರಸು ಅಂತ ಹೇಳಿದ್ರೆ ಇವಳು ಮೇಡಮ್ಗೆ ಹೇಳ್ಬಿಡ್ತಾಳೆ. ಹೌದು ಹೌದು ಭಾವ, ಹಳ್ಳಿ ಅಲ್ವಾ, ಗಂಗಮ್ಮ ಮಂಗಮ್ಮ ನಿಂಗಮ್ಮ, ಕೆಲಸದವ್ರು ಇಂಥ ಹೆಸರೇ ಇರುತ್ತೆ ಬಿಡು. ಒಂದ್ ನಿಮಿಷ ಭಾವ. ಹಲೋ ಮಮ್ಮಿ. ಹಾ ಹೇಳು. ರೀಚ್ ಆದ್ಯಾ? ರೀಚ್ ಆದೆ, ಬಂದು ಭಾವನ್ನ ಮೀಟ್ ಮಾಡಿದ್ದು ಆಯ್ತು. ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಲಿಲ್ವಾ? ಹೂ ಕೇಳ್ದ, ಏನೋ ಒಂದು ಕವರಿಂಗ್ ಮಾಡಿ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟೆ. ನಾನ್ ಕೇಳಿದ್ದಕ್ಕೆ ಯಾವ್ದೋ ಪ್ರಾಜೆಕ್ಟ್ ಕೆಲ್ಸದ ಮೇಲೆ ಬಂದಿದ್ದೀನಿ ಅಂತ ಹೇಳ್ದ. ಸರಿ, ನಾನು ಹೇಳಿದ್ದು ನೆನ್ಪಿದೆ ತಾನೆ? ಭಾವನ್ ಹೇಗ್ ಲೈನಿಗೆ ತರ್ತೀನಿ ಅಂತ ನೀನೇ ನೋಡ್ತೀರಿ ಮಮ್ಮಿ. ಸರಿ, ಆಮೇಲೆ ಮಾಡ್ತೀನಿ, ಬಾಯ್. ಭಾವ, ಒಂದ್ ಸೆಲ್ಫಿ ತಗೊಳ್ಳೋಣ ಭಾವ? ಈ ಹುಡುಗಿ ಯಾಕೆ ರಾಹುಲ್ ಮೈ ಮೇಲೆ ಬೀಳ್ತಿದ್ದಾಳಲ್ಲ? ಇಬ್ರು ಮಧ್ಯೆ ಪ್ರೀತಿ ಗೀತಿ ಏನಾದ್ರೂ ಇದೆಯಾ? ರಾಹುಲ್ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾಳೆ ಅಂದ್ರೆ ಆ ಹುಡುಗಿ ಇವಳೇ ಆಗಿರ್ಬೇಕು.
ಬರ್ಬೇಕಾ? ಹಲೋ, ಆ ಹುಡುಗಿ ನೋಡ್ದೆ, ಹಳ್ಳಿ ಹುಡುಗಿನೇ ಆದ್ರೂ ಸಿಟಿ ಹುಡುಗಿಗಿಂತ ಮಾಡ್ರನ್ ಆಗೇ ಇದ್ದಾಳೆ. ಆ ರಾಹುಲ್ನ ತಬ್ಕೊಂಡು ಸೆಲ್ಫಿ ತಗೋತಿದ್ದಾಳೆ. ಹೌದು, ರಾಹುಲ್ ಪಕ್ಕದಲ್ಲಿರೋದು ನನ್ ಮಗಳು ಮ್ಯಾಗಿ. ಸರಸು ಅಂದ್ಕೊಂಡು ನನ್ ಮಗಳನ್ನೇ ಸಾಯಿಸ್ಬಿಡ್ಬೇಡ. ನೀವ್ ಫೋನ್ ಮಾಡದೆ ಇದ್ದಿದ್ರೆ ನಿನ್ನ ಮಗಳ ತಲೆಗೆ ಬುಲೆಟ್ ಹೊಡಿತಿದ್ದೆ. ಈ 100 ಚೀಲನು ಮಾರ್ಕೆಟಿಗೆ ಕಳಿಸ್ಬಿಡಿ. ಉಳಿದಿರೋ ಬೆಳೆ ಎಲ್ಲ ಎಷ್ಟಿದೆ ಅಂತ ನೋಡಿ ಲೆಕ್ಕ ತೆಗೆದಿಟ್ಬಿಡಿ. ಆಯ್ತು ಯಜಮಾನ್ರೆ. ತಾತ, ರಾಮಣ್ಣನ ಜೊತೆ ಬ್ಯುಸಿ ಆಗಿದ್ದೀರಾ ಅನ್ಸತ್ತೆ. ಹೌದು ಕಣಪ್ಪ. ನಮ್ ತಾತ. ಹಾಯ್. ಚೆನ್ನಾಗಿದ್ದೀರಾ ಅಂತ ಕೇಳು ಅಂತ ಹೇಳಿಲ್ವಾ? ಚೆನ್ನಾಗಿದ್ದೀರಾ ತಾತ? ಈ ಹುಡುಗಿ ಯಾರು ರಾಹುಲ್? ನಮ್ಮ ಅತ್ತಿಗೆ ತಂಗಿ ತಾತ. ನನಗೆ ನಾದ್ನಿ ಆಗ್ಬೇಕು. ಓ, ಅಂದ್ರೆ ಸ್ವಂತ ನಾದ್ನಿ ಆಗ್ತಾಳೆ. ನಮ್ ಭಾವನ್ ನೋಡ್ಬೇಕು ಅಂತಾನೆ ಬಂದೆ. ಏಯ್, ನನ್ನ ನೋಡೋದಕ್ಕಲ್ಲ, ತಾತನ ನೋಡೋಕ್ ಬಂದಿದ್ದೀನಿ ಅಂತ ಹೇಳು ಪ್ಲೀಸ್. ಅಂದ್ರೆ ನಮ್ ತಾತ ತುಂಬಾ ಒಳ್ಳೆಯವರು ಅಂತ ಭಾವ ಹೇಳ್ತಿದ್ದ. ಅದಕ್ಕೆ ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಬಂದೆ. ಪಾಪ ಅದೆಷ್ಟು ನಾಟಕ ಮಾಡ್ತಾಳೆ. ದೊಡ್ಡ ನಟಿನೇ ಇರ್ಬೇಕು. ಹೋಗಿ ಆಶೀರ್ವಾದ ತಗೋ. ತಾತ, ನಂಗೆ ಆಶೀರ್ವಾದ ಮಾಡಿ. ಸುಖವಾಗಿರಮ್ಮ. ಇಷ್ಟೊತ್ತು ವಯ್ಯಾರವಾಗಿ ನುಲಿತಿದ್ಲು, ಈಗ ಸಂಸ್ಕಾರ ಇರೋಳ ಹಾಗೆ ನಮಸ್ಕಾರ ಮಾಡ್ತಿದ್ದಾಳೆ. ಹೌದು, ನಿನ್ ಹೆಸರೇನಮ್ಮ? ಮ್ಯಾಗಿ ಅಂತ ತಾತ. ಮ್ಯಾಗಿನ? ಅಂದ್ರೆ ಅರ್ಥ ಏನಮ್ಮ? ಮ್ಯಾಗಿ ಅಂದ್ರೆ ಅದು ಮ್ಯಾಗಿ ಅಂದ್ರೆ ಪಟ್ನದವ್ರಲ್ವಾ ದೊಡ್ಡಯ್ಯ. ಹೆಸರು ಪದ್ಧತಿ ಎಲ್ಲ ಸ್ವಲ್ಪ ವಿಚಿತ್ರವಾಗಿ ಇರುತ್ತೆ ಬಿಡು. ಪಟ್ನದವ್ರ ನಡವಳಿಕೆನೂ ಅಷ್ಟೇ. ರಾಮಣ್ಣ, ಯಜಮಾನ್ರೆ, ಇವಳಿಗೆ ಕೋಣೆ ತೋರಿಸಿ. ಸರಿ ಯಜಮಾನ್ರೆ. ಹೋಗಮ್ಮ. ಮತ್ತೇನೇನ್ ತಾತ, ಏನ್ ಸಮಾಚಾರ? ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ತಾತ. ಅದು ಏನಂದ್ರೆ,
ಅವಳ ಭಾವ ಆದ ಮಾತ್ರಕ್ಕೆ ಹಾಗೆ ಮೈ ಮೇಲೆ ಬೀಳ್ಬೇಕಾ? ಏನ್ ವಿಷಯನಪ್ಪ? ಅದು ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಯೋಚನೆನೂ ಇಲ್ದೆ ಕೈ ಹಿಡ್ಕೊಂಡು ಓಡಾಡೋದೇನು? ಮಾತಿಗೂ ಹಲ್ಕಿಸಿಯೋದ್ ಬೇರೆ. ಈ ಹುಡುಗಿಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ ಅನ್ಸುತ್ತೆ. ಛೀ, ಛೇ. ಆ ಹುಡುಗಿಗೆ ಏನಾದ್ರೂ ಮಾಡಬೇಕು. ಏನ್ ಮಾಡೋದು? ಆ ಹುಡುಗಿಗೆ ಸರ್ಸೋ ವಿಷಯ ಹೇಳೋದು ಬೇಡ ಅಂತೀಯ? ಅಂದ್ರೆ ಅದು ತಾತ, ನಿಮ್ ಮನೆಯವ್ರಿಗೆ ಸರ್ಸು ಅಂದ್ರೆ ಯಾಕಪ್ಪ ಕೋಪ? ನಮ್ಮನ್ನೆಲ್ಲ ಒಂದು ಮಾಡೋದಕ್ಕೆ ಮನೆಗೆ ಬಂದಿದ್ಲು, ಅಷ್ಟಕ್ಕೆ ನಿಮ್ಗೆಲ್ಲ ಸರ್ಸು ಮೇಲೆ ಅಷ್ಟು ಕೋಪನಾ? ಈಗದೆಲ್ಲ ಯಾಕೆ ತಾತ? ಸರ್ಸು ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಸರ್ಸು ಬಗ್ಗೆ ಮ್ಯಾಗಿಗೆ ಗೊತ್ತಾದ್ರೆ ಮ್ಯಾಗಿ ಹೋಗಿ ಮೇಡಮ್ಗೆ ಹೇಳಿಬಿಟ್ರೆ ಸರ್ಸು ಮೇಲೆ ಮೇಡಮ್ಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ನಿಮ್ಮನ್ನು ನೋಡಬೇಕು ಅಂತ, ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಮ್ಮ ಮನೆಗೆ ಬಂದರೆ ನಿನ್ನ ಅಮ್ಮ ಕೆಲಸದವನಿಗೆ ಕೊಡೋ ಬೆಲೆನೂ ನನಗೆ ಕೊಡಲಿಲ್ಲ. ಅದೇ ಸರ್ಸು ನಮಗೇನು ಅಲ್ದಿದ್ರು ನನ್ನ ತಂದೆ ಹಾಗೆ ನೋಡ್ಕೋತಾಳೆ. ಅಂತ ಸರ್ಸು ಬಗ್ಗೆ ಸುಳ್ಳು ಹೇಳು ಅಂತೀಯ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ತಾತ, ಪ್ಲೀಸ್ ತಾತ. ಬಾವಾ, ಒಂದ್ ಸ್ವಲ್ಪ ಇಲ್ಲಿ ಬರ್ತೀಯಾ? ಬಂದೆ ತಾತ. ನಿಮ್ಗೆ ಈಗಲೇ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ನನ್ನ ಮೇಲೆ ನಿಮಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ಸರ್ಸು ಬಗ್ಗೆ ಮ್ಯಾಗಿ ಹತ್ರ ಏನು ಹೇಳ್ಬೇಡಿ ಅಷ್ಟೇ, ಪ್ಲೀಸ್ ತಾತ.